ಫೆಬ್ರವರಿ 15-16ಕ್ಕೆ ಮದುವೆ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸ್ ಅಲ್ಲಿ ತುಂಬಾ ಸರಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರು, ಮನೇಲಿ ಕೇಳ್ತಾ ಇದ್ರು, ರೋಡಲ್ಲಿ ಫೋಟೋ ತಗೊಂಡಾಗ ಅಭಿಮಾನಿಗಳು ಕೇಳ್ತಾ ಇದ್ರು. ಸೊ ಯಾವಾಗಲೂ ಹೇಳ್ತಾ ಇದ್ದೆ, ಇಲ್ಲ ನನಗೆ ನನ್ಸ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ. ಫೈನಲಿ ಡಾಕ್ಟರ್ ಧನ್ಯತಾ ಸಿಕ್ಕರು ನನಗೆ ಕಳೆದ ವರ್ಷ. ಸೊ ಅವ್ರು ಭೇಟಿ ಮಾಡಿ ಮತ್ತೆ ಭೇಟಿ ಮಾಡಕ್ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತು. ನಿಮ್ಗೆಲ್ಲರೂ ಗೊತ್ತಿರಂಗೆ ಒಂದು ವಿಡಿಯೋ ಮಾಡಿ ಮದುವೆನ ಅನೌನ್ಸ್ ಮಾಡಿದೆ. ಒಂದು ಇಂಗ್ಲೆಂಡ್ ಲೆಟರ್ ಮೂಲಕ ಎಲ್ಲರನ್ನ ಇನ್ವೈಟ್ ಮಾಡಿದೆ. ಮದುವೆ ಪ್ರೋಸೆಸ್ ಹಂಗೆಲ್ಲ ಶುರು ಆಯ್ತು. ಈಗ ಆಲ್ಮೋಸ್ಟ್ ಮದುವೆ ಹತ್ರ ಬಂದಿದೆ. ಈ 3 ತಿಂಗಳು ಹೆಂಗ್ ಹೋಯ್ತು ಅಂತ ಗೊತ್ತಿಲ್ಲ. ತಿರುಗ್ತಾನೆ ಇದೆ. ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ಈ ಮುಂದೆ ಬಂದಿ ನಿಮ್ಗಳನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ನಿಮ್ಮ ಮೂಲಕ. ಅಂದ್ರೆ ತುಂಬಾ ಜನನ ಪರ್ಸನಲ್ ಆಗಿ ಕರೆದೆ. ನಾನು ಫಸ್ಟ್ ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ರು ನಾನೇ ಪರ್ಸನಲ್ ಆಗಿ ಕರಿತೀನಿ, ಬೇಗ ಮುಗ್ದೋಗ್ಬಿಡುತ್ತೆ ಅಂತಾನೆ ಫ್ರೆಂಡ್ಸ್ ಹತ್ರ ಮಾತಾಡಿದೆ. ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ, ಮದುವೆ ಆಗಿರೋರು. ಯಾವ ಕಾರಣಕ್ಕೂ ಆಗಲ್ಲ, ಎಲ್ರಿಗೂ ಫೋನ್ ಮಾಡು ಅಥವಾ ಹೆಂಗಿದ್ರು ಇಂಗ್ಲೆಂಡ್ ಲೆಟರ್ ಪೋಸ್ಟ್ ಮಾಡ್ಬಿಡು ಅಂತೆಲ್ಲ ಹೇಳಿದ್ರು. ನಾನು ಇಲ್ಲ ಏನಾಗಲ್ಲ ತಲುಪಿಸ್ಬೋಣ ಅಂತ ಯೋಚನೆ ಮಾಡಿದೆ. ಬಟ್ ಆ ಪ್ರೋಸೆಸ್ ಶುರು ಆದ್ಮೇಲೆ ಗೊತ್ತಾಯ್ತು, ಮೋಸ್ಟ್ಲಿ 1 ವರ್ಷ ಅಲ್ಲ 2 ವರ್ಷ ಆದ್ರೂ ಇನ್ವಿಟೇಷನ್ ಹೋಗಿ ಪರ್ಸನಲ್ ಆಗಿ ಎಲ್ರಿಗೂ ಕೊಟ್ಟು ಮುಗ್ಸಕ್ ಆಗಲ್ಲ. ಸೊ ಆಮೇಲೆ ಫೋನ್ ಮಾಡಕ್ ಶುರು ಮಾಡಿದೆ, ವಾಟ್ಸಪ್ಪಲ್ಲಿ ಕಳ್ಸಕ್ ಶುರು ಮಾಡಿದೆ, ಪತ್ರಗಳನ್ನ ಪೋಸ್ಟ್ ಮಾಡಕ್ ಶುರು ಮಾಡಿದೆ. ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡಕ್ಕೆ ಬನ್ನಿ ಎಲ್ರು. ನಮ್ಮ ಡಾಕ್ಟರ್ ಧನ್ಯತಾ ಅವ್ರ ಪರಿಚಯ. ಶೀಸ್ IVF ಸ್ಪೆಷಲಿಸ್ಟ್, ಗೈನಕಾಲಜಿಸ್ಟ್. ಆಮೇಲೆ ಇನ್ನೊಂದೇನೋ ನನ್ನ ಪದ ಬರಲ್ಲ ಹೇಳಕ್ಕೆ. ಹೆರಿಗೆ ಮತ್ತು ಸ್ತ್ರೀ ರೋಗ ತಜ್ಞೆ, ಪಂಚಕರಣ ತಜ್ಞೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಂಗ್ಲಿಷಲ್ಲಿ ಅಂದ್ರೆ ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿಸ್ಟ್ ಅಂಡ್ IVF ಸ್ಪೆಷಲಿಸ್ಟ್. ಹಾಯ್, ಡಾಕ್ಟರ್ ಧನ್ಯತಾ. ಸೊ ಅವ್ರನ್ನ ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ. ಅವರು ಆಲ್ರೆಡಿ ಸುಸ್ತಾಗೋಗ್ಬಿಟ್ಟಿದ್ದಾರೆ ಮದುವೆ ಪ್ರೋಸೆಸ್ ಅಲ್ಲಿ. ನನಗೆ ನನ್ನ ಡಾಕ್ಟರ್ ಆಗಿರಕ್ ಬಿಡಿ ನನ್ನ ಅಂತ, ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡಿರಕ್ ಬಿಡಿ ನನ್ನ ಅಂತ. ಆದರೆ ಎಲ್ರಿಗೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು, ಮಾತಾಡಿಸ್ಬೇಕು. ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ. 15 ಮಾಮೂಲಿ ನಮ್ಮ ಮನೆಯವರು ಏನೇನು ಶಾಸ್ತ್ರಗಳು ಪ್ಲಾನ್ ಮಾಡಿದ್ದಾರೆ ಅದೆಲ್ಲ ಇರುತ್ತೆ. 15 ರಿಸೆಪ್ಷನ್ ಇರುತ್ತೆ. 16 ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸ್ ಅಲ್ಲಿ. 15ನೇ ತಾರೀಕು ಅಂದ್ರೆ ಫಸ್ಟ್ ನಾವೇನ್ ಅನ್ಕೊಂಡ್ವಿ, ಸೆಪರೇಟ್ ಆಗಿ ಎಲ್ಲ ಮಾಡೋಣ ಅಂತಾನೆ ಅನ್ಕೊಂಡ್ವಿ. ಅಂದ್ರೆ ಅಭಿಮಾನಿಗಳಿಗೆ ಸಪರೇಟ್, ಈವೆಂಟ್ ಸಪರೇಟ್, ಇದೆಲ್ಲದನ್ನು ಯೋಚನೆ ಮಾಡಿದ್ವಿ. ಆದ್ರೆ ಏನ್ ಮಾಡಿದ್ರು ಅಭಿಮಾನಿಗಳು ಅಂದ್ರೆ ಈವೆಂಟಿಗೆ ಬಂದೇ ಬರ್ತಾರೆ ಆಕ್ಚುಲಿ. ಸೊ ಸಪರೇಟ್ ಆಗಿ ಮಾಡೋದಕ್ಕಿಂತ ಅವ್ರಿಗೂ ಇನ್ವೈಟ್ ಇದ್ರೆ ಬೆಟರ್ ಅಂತ ಹೇಳಿ ಅದಕ್ಕೇನೆ ತುಂಬಾ ಎಕ್ಸಿಬಿಷನ್ ಗ್ರೌಂಡ್ಸ್ ಅನ್ನೋ ಒಂದು ಜಾಗನ ಚೂಸ್ ಮಾಡಿದ್ವಿ ಎಲ್ಲದಕ್ಕೆ. ಸೊ ಹಾಗಾಗಿ ಎಲ್ರಿಗೂ ವ್ಯವಸ್ಥೆ ಇರುತ್ತೆ, ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ.